ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಇಂದು ಬಿರು ಬಿಸಿಲಿನ ನಡುವೆಯೂ ಭರ್ಜರಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕಿನ ಹಳೇಹಳ್ಳಿ, ಜರಬಂಡಹಳ್ಳಿ, ಪುರ ಹಾಗೂ ಮಿಣಕನಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮತಯಾಚನೆ ಮಾಡಿದರು. ತೆರೆದ ವಾಹನದಲ್ಲಿ ನಿಂತು ಮತಯಾಚನೆ ಮಾಡಿದ ಸುಧಾಕರ್, ಮಂಚೇನಹಳ್ಳಿ ಹಾಗೂ ಪೆರೇಸಂದ್ರ ಎರಡು ಕಣ್ಣುಗಳಿದ್ದಂತೆ. ಮಂಚೇನಹಳ್ಳಿಯ ಜನರಿಗೆ ನನ್ನ ಮೇಲೆ ಪ್ರೀತಿ ಕಡಿಮೆ ಆಗಿಲ್ಲ. ನಾನು ಬರುವುದಾಗಿ ತಿಳಿಸಿದ್ದಕ್ಕೆ ಎಷ್ಟು ಜನ ಸೇರಿರುವುದು ತುಂಬಾ ಸಂತೋಷ ಆಗಿದೆ. ಈ ಬಾರಿ ಅಭೂತಪೂರ್ವ ಮತಗಳಿಂದ ಜನ ನನ್ನ ಕೈ ಹಿಡಿಯಲಿದ್ದಾರೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು. ಕಳೆದ ಬಾರಿ ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಈಗ ಮತ್ತೆ ಆ ತಪ್ಪು ಮಾಡಬಾರದು ಅಂತ ಜನರು ಈ ಬಾರಿ ನನ್ನ ಕೈ ಹಿಡಿಯುತ್ತಾರೆ. ಅಭೂತಪೂರ್ವವಾಗಿ ಮತ ಹಾಕಿ ನನ್ನ ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನಾಮಪತ್ರ ಸಲ್ಲಿಕೆ ನಂತರ ಇದೇ ಮೊದಲ ಬಾರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರಚಾರ ಆರಂಭಿಸಿರುವ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಅಭೂತಪೂರ್ವ ಜನಬೆಂಬಲ ವ್ಯಕ್ತವಾಗಿದೆ. ಮಂಚೇನಹಳ್ಳಿಯನ್ನು ತಾಲೂಕು ಕೇಂದ್ರವಾಗಿ ಮಾಡುವ ಜೊತೆಗೆ ತಾಲೂಕು ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ನಿರ್ಮಾಣ ಮಾಡಿದ ಖ್ಯಾತಿ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಸಲ್ಲುತ್ತದೆ. ಅಲ್ಲದೆ ಈ ಭಾಗದ ರಸ್ತೆಗಳನ್ನು ಉತ್ತಮ ಗುಣಮಟ್ಟದಿಂದ ನಿರ್ಮಿಸಿದ್ದು ಇದೇ ಸುಧಾಕರ್ ಆಗಿದ್ದು ಜನರು ತಮ್ಮನ್ನು ಬೆಂಬಲಿಸುತ್ತಾರೆ ಎಂದು ಹೇಳಿದರು. ಇನ್ನು ದಂಡಿಗಾನಹಳ್ಳಿ ಕೆರೆಯ ನೀರು ಮಂಚೇನಹಳ್ಳಿ ತಾಲೂಕಿನ 62 ಹಳ್ಳಿಗಳಿಗೆ ನೀಡಲು ಯೋಜನೆ ರೂಪಿಸಿ ಅನುದಾನವನ್ನು ಮಂಜೂರು ಮಾಡಿಸಿದ್ದು, ಈ ಯೋಜನೆ ಪೂರ್ಣಗೊಂಡಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ಕುಡಿಯುವ ನೀರಿನ ಸಮಸ್ಯೆಯೇ ಇರುವುದಿಲ್ಲ. ಇಂತಹ ಮಹತ್ತರ ಕೊಡುಗೆ ನೀಡಿದ ತಾಲೂಕಿನ ಜನ ನಮ್ಮನ್ನು ಬೆಂಬಲಿಸಲು ಉತ್ಸುಕರಾಗಿದ್ದು, ತಪ್ಪದೆ ಈ ಬಾರಿ ಹೆಚ್ಚಿನ ಮತಗಳಿಂದ ತಮ್ಮನ್ನು ಆಶೀರ್ವದಿಸಲಿದ್ದಾರೆ ಎಂದು ಸುಧಾಕರ್ ವಿಶ್ವಾಸ ವ್ಯಕ್ತಪಡಿಸಿದರು. ಇವತ್ತು ಪ್ರವಾಸ ಮಂಚೇನಹಳ್ಳಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದೆ. ಇವತ್ತಿನ ಜರ್ಮಂಡಳ್ಳಿ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರು ನೋಡಿ ಒಂದೇ ಪಂಚಾಯಿತಿಯಲ್ಲಿ ಅವರೇ ಸ್ವಯಂ ಪ್ರೇರಣೆಯಿಂದ ಬಂದಿರೋದು. ಯಾವ ಮೊಬಲೈಸಿಂಗು ಇಲ್ಲ, ಏನು ನಾನು ಬರ್ತೀನಿ ಅಂತ ಜನ ಬಂದಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಾನು ಕೈಗೊಂಡಿದ್ದೇನೆ. ಅದು ಒಂದು ಭಾಳ ಮುಖ್ಯವಾಗಿರ್ತಕ್ಕಂಥ ಶ್ರೀರಕ್ಷಣೆ ಮತ್ತು ಅಚಾತುರ್ಯದಿಂದ ಆಗಿರ್ತಕ್ಕಂಥ ಸೋಲಿಗೆ ಕೂಡ ನಮ್ಮ ಜನರು ಸೇಡನ್ನು ತೀರಿಸಿಕೊಳ್ಳುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಈ ದೇಶದಲ್ಲಿ ಒಬ್ಬ ಧೀಮಂತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಯವರು 3ನೇ ಅವಧಿಗೆ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಬೇಕು ಈಗಾಗಲೇ ಈ ದೇಶದ ಜನರು ತೀರ್ಮಾನ ಮಾಡಿದ್ದಾರೆ. ಅದು ಭಾಳ ದೊಡ್ಡ ಒಂದು ನಮಗೆ ಪರವಾಗಿರ್ತಕ್ಕಂಥ ಮಂಚೇನಹಳ್ಳಿ ತಾಲೂಕು ಮಾಡಿದ್ದು ಕೂಡ ನಾನು ಚುನಾವಣೆಗೆ ಭರವಸೆ ಕೊಟ್ಟಿದ್ದೆ. ಭರವಸೆ ಅಂದರೆ ನಾನು ನಡ್ಕೊಂಡಿದ್ದೀನಿ. ನಾನು ತಾಲೂಕು ಮಾಡ್ಕೊಂಡಿದ್ದೀನಿ, ತಾಲೂಕು ಆಸ್ಪತ್ರೆ ಮಾಡಿದ್ದೀನಿ, ತಾಲೂಕಲ್ಲಿ ತಾಯಿ ಮತ್ತು ಮಗುವಿನ ಆಸ್ಪತ್ರೆ ಮಾಡಿದ್ದೀನಿ, ಒಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಮಾಡಿದ್ದೀನಿ. ಸುಮಾರು 330 ಕೋಟಿಯಲ್ಲಿ ನಡೀತಾ ಇದೆ ಕಾಮಗಾರಿ. ಭಾಳ ಕೆಲಸಗಳು ಮಂಚೇನಹಳ್ಳಿ ತಾಲೂಕಲ್ಲಿ ಮಾಡಿದ್ದಾರೆ. ಇವತ್ತು ನಾನು ನನ್ನ ಕೆಲಸಗಳಿಗೆ ಈ ಬಾರಿ ನನ್ನ ಜನರು ನನ್ನ ಕೂಲಿ ನನಗೆ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಯಾವ ಥರ ಜನ ಬಾಧೆ ಬೀಳ್ತಾ ಇದ್ದಾರೆ? ನೋವು ಪಡ್ತಾ ಇದ್ದಾರೆ. ಇವತ್ತು ಅವ್ರ ಮಗನು ದೂರ ಆದಂಗೆ, ಒಬ್ಬ ಸಹೋದರ ದೂರ ಆದಂಗೆ ಕಳೆದ 1 ವರ್ಷದಿಂದ ಅವರು ಕೂಡ ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಬಾರಿ ಅವರೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಭಾಳ ಭಾವನಾತ್ಮಕವಾಗಿದ್ದಾರೆ. ಭಾಳ ಪ್ರೀತಿಯಿಂದ, ಕಿಚ್ಚಿನಿಂದ ಈ ಬಾರಿ ಚುನಾವಣೆಯನ್ನು ಎದುರಿಸಿ ಅತಿ ಹೆಚ್ಚು ಮತವನ್ನು ಕೊಡ್ತಾರೆ ಅಂತ ನನಗೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.